ಮಾಲೂರು ತಾಲೂಕು ಹುಣಸಿಕೋಟೆಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಂಜುನಾಥ್ ಮತ್ತು ನವೀನ್ ಅನ್ನೋರು ಬಂಡೆಗಳ ಹತ್ರ ಮಣ್ಣನ್ನು ತೆಗೆಯೋಕ್ಕೆ ಹೋದಾಗ ಅಲ್ಲಿ ಅವರು ಚಲಿಕೆಯನ್ನು ಉಪಯೋಗಿಸಿ ಮಣ್ಣನ್ನು ಸ್ವಲ್ಪ ಲೂಸನ್ ಮಾಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಲೂಸನ್ ಮಾಡೋಕ್ಕೆ ಹೋಗಿದ್ದಾಗ ಸಡನ್ನಾಗಿ ಆ ಮಣ್ಣು ಕೆಳಗಡೆ ಬಿದ್ದು ಇವರು ಜಾರಿ ಮಣ್ಣಿನ ಜೊತೆನೇ ಜಾರ್ಕೊಂಡು ಕೆಳಗಡೆ ಬೀಳ್ತಾರೆ. ಅವರು ಮಂಜುನಾಥ್ ಅನ್ನೋ ವ್ಯಕ್ತಿ ಮೇಲೆ ಈ ಸುಮಾರು 6 ಅಡಿಯಷ್ಟು ಮಣ್ಣು ಅವನ ಮೇಲೆ ಬಿದ್ದು ಅವನಲ್ಲಿ ಸಿಗಾಕೊಂಡ್ಬಿಡ್ತಾನೆ. ಮತ್ತೊಬ್ಬ ಅಲ್ಲಿಂದ ಎಗರಿ ಪಾರಾಗಿ ಅವನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಗಾಯಗಳಾಗ್ತವೆ ಅವನಿಗೆ. ಇವಾಗ ಅವನು ಸತತವಾದ ಒಂದು 3 hours ರೆಸ್ಕ್ಯೂ ಆಪರೇಷನ್ ಆದ ನಂತರ ನಮಗೆ ಅವನು ಮಂಜುನಾಥನ ಮೃತದೇಹ ಸಿಕ್ಕಿದೆ. ಸೊ ಇದೇ ನಿಟ್ಟಿನಲ್ಲಿ ನಾವು ಒಂದು FIR-ಅನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾವ ಗುಡ್ಡ ಯಾರಿಗೆ ಸೇರಿತ್ತು ಅವ್ರ ಮೇಲೆ ಒಂದು FIR-ಅನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮೈನ್ಸ್ವರೆಗೂ ಕೂಡ ಇದ್ರ ಬಗ್ಗೆ ನಾವು ಇಂಟಿಮೇಷನನ್ನು ಮಾಡಿ ಅವ್ರ ಕಡೆಯಿಂದನೂ ಒಂದು FIR ಮಾಡಿಸೋದಕ್ಕೆ ಎಲ್ಲ ಒಂದು ನಮ್ಮ ಸಿದ್ಧತೆ ನಡೆದಿದೆ. ಸೊ ಇದರಲ್ಲಿ ಒಬ್ಬ ನಾವು ಡೆತ್ ಆಗಿದ್ದಾನೆ, ಇನ್ನೊಬ್ಬ ಬಂದ್ಬಿಟ್ಟು ಇಂಜುರಿ ಆಗಿ ಔಟ್ ಆಫ್ ಡೇಂಜರ್. ಡೆತ್ ಆಗಿದ್ದವನು ಈ ಮಂಜುನಾಥ್ ಅಂತ, ಅವನು ಯಾರು ಈ ಗುಡ್ಡ ಓನರ್ ಇತ್ತು ಅವನ ದೊಡ್ಡಪ್ಪನ ಮಗ ಇವನಾಗಿದ್ದು, ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ. ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಇದನ್ನು ಲೂಸನ್ ಮಾಡೋಕ್ಕೆ ಹೋದಾಗ ಈ ಮಣ್ಣು ಎಲ್ಲ ಜಾರಿ ಈ ರೀತಿ ಒಂದು ದುರ್ಘಟನೆ ನಡೆದಿದೆ. ಕೆಲಸಕ್ಕೆ ಮೂಲತಃ ಅವರು ಕಲ್ಕುಟುಕರ ಕೆಲಸನೇ ಮಾಡ್ತಾ ಇದ್ದವರು. ಅವರು ಈ ಒಂದು ಕಲ್ಕುಟುಕತನ ಮಾಡಬೇಕಾದ್ರೆ ಅಲ್ಲಿ ಮಣ್ಣನ್ನು ತೆಗಿಬೇಕು ಅಂತ ಹೋದಾಗ ಈ ಒಂದು ಘಟನೆ ನಡೆದಿದೆ. ಇಲ್ಲ, ನಾವು ಸದ್ಯಕ್ಕೆ ನಮ್ಮ ಸೋಕೋ ಟೀಮು ಮತ್ತು AC ಟೀಮ್ನ ಕಳಿಸ್ಕೊಟ್ಟಿದ್ದಾಗ ಆ್ಯಸ್ ಆಫ್ ನಾವು ಏನು ಬ್ಲಾಸ್ಟಿಂಗ್ ಮೆಟೀರಿಯಲ್ಲು ನಮಗೆ ಸಿಕ್ಕಿಲ್ಲ. ಆದರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತೀವಿ.